ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 22ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಸೋಷಿಯಾಲಜಿ ಐಚ್ಛಿಕ ವಿಷಯವನ್ನು ತೆಗೆದುಕೊಂಡಿರ್ತಕ್ಕಂಥವರಿಗೆ ಫ್ರೀ ಓರಿಯೆಂಟೇಷನ್ ಸೆಷನ್ ಅನ್ನು ಸೆಪ್ಟೆಂಬರ್ 25ರಂದು ಸಂಜೆ 6ರಿಂದ 8 ಗಂಟೆಗೆ ನಡೆಸಿಕೊಳ್ಳಲಾಗ್ತಾ ಇದೆ. ಈ ಆಪ್ಷನಲ್ ಅನ್ನ ತಗೊಂಡಿರ್ತಕ್ಕಂಥ ಯಾರೇ ಆಗಿದ್ರು ಕೂಡ ಈ ಒಂದು ಓರಿಯೆಂಟೇಷನ್ ಸೆಷನ್ ಅನ್ನ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ. ಈ ಒಂದು ಸೆಷನ್ಗೆ 2 ಗಂಟೆಯ ಅವಧಿಯನ್ನ ನೀವು ಕೊಡೋದ್ರಿಂದ ಈ ಸೋಷಿಯಾಲಜಿ ಆಪ್ಷನಲ್ ಅನ್ನ ತಗೊಂಡಿದ್ರಿಂದ ನಿಮಗಾಗುವಂಥ ಉಪಯೋಗಗಳೇನು ಮತ್ತು ನಿಮ್ಮ ಈ ಐಚ್ಛಿಕ ವಿಷಯದ ತಯಾರಿಯನ್ನ ಯಾವ ರೀತಿಯಾಗಿ ನೀವು ಪ್ರಾರಂಭ ಮಾಡಬೇಕು ಮತ್ತು ಸಿಲೆಬಸ್ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಮತ್ತು ಸಕ್ಸಸ್ಫುಲ್ ಸ್ಟ್ರಾಟಜಿಗೆ ಯಾವ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು, ನೋಟ್ಸ್ ಯಾವ ರೀತಿಯಾಗಿ ಮಾಡುವಂಥದ್ದು ಮತ್ತು ಆನ್ಸರ್ ರೈಟಿಂಗ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನೀಡಲಾಗುತ್ತೆ. ಹಾಗಾಗಿ ಸೋಷಿಯಾಲಜಿಯನ್ನು ಆಪ್ಷನಲ್ ಆಗಿ ತಗೊಂಡಿರ್ತಕ್ಕಂಥ ಯಾರೇ ಆಗಿದ್ರು ಕೂಡ ಈ ಒಂದು ಸೆಷನ್ನಿನ ಉಪಯೋಗವನ್ನ ಪಡ್ಕೊಳ್ಳಿ. ಸೆಪ್ಟೆಂಬರ್ 25ರಂದು ಸಂಜೆ 6ರಿಂದ 8 ಗಂಟೆಗೆ. ಇಂದಿನ ಮೊದಲ ಆರ್ಟಿಕಲ್ ಪ್ರೋಸೆಸ್ ಟು ಇಂಡಕ್ಟ್ ವುಮೆನ್ ಇಂಟು NDA ಬೈ ಮೇ 2022 ಗವರ್ಮೆಂಟ್ ಅನ್ನುವಂಥದ್ದು. ವುಮೆನ್ ಅನ್ನ ಮಹಿಳೆಯರನ್ನ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಇಂಡಕ್ಟ್ ಮಾಡುವಂತ ಒಂದು ಪ್ರೋಸೆಸ್ ಅನ್ನುವಂಥದ್ದು ಮೇ 2022ರಿಂದ ಪ್ರಾರಂಭವಾಗಲಿದೆ ಅಂತ ಹೇಳಿ ಗವರ್ಮೆಂಟ್ ಅನ್ನುವಂಥದ್ದು ತಿಳಿಸ್ತಾ ಇದೆ. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಹಾಗೆ GS ಪೇಪರ್ 3, GS ಪೇಪರ್ 1 ಎಲ್ಲ ಸಬ್ಜೆಕ್ಟ್ಸ್ ನ ಅಡಿಯಲ್ಲಿ ಬರುವಂತ ವುಮೆನ್ ರಿಲೇಟೆಡ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಓದ್ಕೊಳ್ಬಹುದಾಗುತ್ತೆ. ವೇರಿಯಸ್ ಸೆಕ್ಯೂರಿಟಿ ಫೋರ್ಸಸ್ ಅಂಡ್ ಏಜೆನ್ಸೀಸ್ ಅಂಡ್ ಮ್ಯಾಂಡೇಟ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಕೂಡ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ವುಮೆನ್ ಅನ್ನ ಸೆಕ್ಯೂರಿಟಿ ಫೋರ್ಸಸ್ ನಲ್ಲಿ ಅಲೋ ಮಾಡಬೇಕು, ಡಿಫೆನ್ಸ್ ನಲ್ಲಿ ಅಲೋ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ NDAಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಅಂತ ಹೇಳಿ ಏನೆಲ್ಲ ಪರೀಕ್ಷೆಗಳು ನಡೆಯುತ್ತೆ ಈ NDA ಪರೀಕ್ಷೆಗಳಿಗೆ ವುಮೆನ್ ಅನ್ನ ಕೂಡ ಅಲೋ ಮಾಡುವಂಥದ್ದನ್ನ ಮೇ 2022ರ ಮೊದಲ ನೋಟಿಫಿಕೇಶನ್ ಏನು UPSC ಇಂದ ಬರುತ್ತೆ ಅಲ್ಲಿನಿಂದ ನಾವು ಕಾಣಬಹುದು ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅನ್ನುವಂಥದ್ದು UPSCಯ ನೋಟಿಫಿಕೇಶನ್ ಅನ್ನುವಂಥದ್ದು ಮೇ 2002ರಲ್ಲಿ ಏನು ಪಬ್ಲಿಷ್ ಆಗುತ್ತೆ 2022ರಲ್ಲಿ ಪಬ್ಲಿಷ್ ಆಗುವಂತ UPSCಯ NDA ನೋಟಿಫಿಕೇಶನ್ ಅಲ್ಲಿ ವುಮೆನ್ ಅನ್ನು ಕೂಡ ಇಂಡಕ್ಟ್ ಮಾಡ್ಕೊಳ್ಳಾಗುತ್ತೆ ಅನ್ನುವಂಥದ್ದನ್ನ ತಿಳಿಸಿರ್ತಕ್ಕಂಥದ್ದು. ಮಹಿಳೆಯರನ್ನ ಡಿಫೆನ್ಸ್ ಪರೀಕ್ಷೆಗೆ ಅಥವಾ ಡಿಫೆನ್ಸ್ ಕಾರ್ಯಗಳಿಗೆ ಅಲೋ ಮಾಡುವಂಥದ್ದು ಬೇಡ ಅನ್ನುವಂಥದ್ದು ಸರ್ಕಾರದ ನಿಲುವಾಗಿತ್ತು. ಕಾರಣ ಮಹಿಳೆ ಹಾಗೂ ಪುರುಷನ ನಡುವಿನ ದೈಹಿಕ ಸಾಮರ್ಥ್ಯಗಳು ವಿಭಿನ್ನವಾಗಿರುತ್ತೆ ಅನ್ನುವಂಥದ್ದು ಸರ್ಕಾರದ ನಿಲುವಾಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಕಡೆಯ ತಿಂಗಳಿನಲ್ಲಿ ನೀಡಿರ್ತಕ್ಕಂಥ ತನ್ನ ಒಂದು ತೀರ್ಪಿನಲ್ಲಿ NDA ಎಂಟ್ರೆನ್ಸ್ ಎಕ್ಸಾಮ್ ಅನ್ನುವಂಥದ್ದು ವುಮೆನ್ಗೂ ಕೂಡ ಇರಲೇಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಪಾಲಿಸಿ ಡಿಸಿಷನ್ ಈಗ ವುಮೆನ್ ಅನ್ನ ಈ ಒಂದು ಪರೀಕ್ಷೆಯಿಂದ ಹೊರಗಿಡುವಂತ ಪಾಲಿಸಿ ಡಿಸಿಷನ್ ಅನ್ನುವಂಥದ್ದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನ ಮಾಡದಂತೆ ಆಗುತ್ತೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ತಿಳಿಸಿದಂಥದ್ದು. 2020ರ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಅನ್ನುವಂಥದ್ದು ಮಹಿಳೆಯರಿಗೆ ಪರ್ಮನೆಂಟ್ ಕಮಿಷನಿಂಗ್ ಅನ್ನ ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ಸ್ಗಳಿಗೆ ನೀಡಬೇಕು ಅಂತ ಹೇಳಿ ಏನು ತೀರ್ಪನ್ನ ನೀಡಿತ್ತು ಇದು ಬಹುಮುಖ್ಯವಾದಂತ ಒಂದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಅಂತಾನೆ ಗುರುತಿಸ್ಕೊಳ್ಳುತ್ತೆ. ಈ ಜಡ್ಜ್ಮೆಂಟಿನಿಂದ ಈಚೆಗೆ ಈಗ NDA ಪರೀಕ್ಷೆಯನ್ನು ಕೂಡ ಮಹಿಳೆಯರಿಗೆ ಬರೆಯೋದಕ್ಕೆ ಮಹಿಳೆಯರಿಗೂ ಕೂಡ NDA ಪರೀಕ್ಷೆಯನ್ನ ನೀಡಲಾಗ್ತಾ ಇದೆ. ಮೇ 2022ರ UPSCಯ NDA ಪರೀಕ್ಷೆಯ ನೋಟಿಫಿಕೇಶನ್ ಅಲ್ಲಿ ಮಹಿಳೆಯರನ್ನು ಕೂಡ ಈ ಪರೀಕ್ಷೆಯಲ್ಲಿ ಇನ್ವಾಲ್ವ್ ಮಾಡ್ಕೊಂಡಂತಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಫೆಬ್ರವರಿ 2020ರ ಸರ್ವೋಚ್ಚ ನ್ಯಾಯಾಲಯದ ಶಾರ್ಟ್ ಸರ್ವಿಸ್ ಕಮಿಷನ್ ಆಫ್ ವುಮೆನ್ ಅನ್ನೋದ್ರ ವಿಚಾರದಲ್ಲಿ ಪರ್ಮನೆಂಟ್ ಕಮಿಷನಿಂಗ್ ಅನ್ನ ಆ ಆಫೀಸರ್ಸ್ಗೆ ನೀಡಬೇಕು ಅನ್ನುವಂಥ ಒಂದು ನಿರ್ಧಾರ ಏನು ಹೊರಬಂದಿತ್ತು ಅದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಪರ್ಮನೆಂಟ್ ಕಮಿಷನಿಂಗ್ ವರ್ಡಿಕ್ಟ್ ಅನ್ನುವಂಥದ್ದು 2010ರ ಡೆಲ್ಲಿ ಹೈಕೋರ್ಟಿನ ನಿರ್ಧಾರ ಒಂದು SSC ವುಮೆನ್ ಆಫೀಸರ್ಸ್ಗಳಿಗೆ ಪರ್ಮನೆಂಟ್ ಕಮಿಷನಿಂಗ್ ಅನ್ನ ನೀಡಬೇಕು ಅಂತ ಹೇಳಿ ಡೆಲ್ಲಿ ಹೈಕೋರ್ಟ್ ಅನ್ನುವಂಥದ್ದು 2010ರಲ್ಲೇ ತೀರ್ಪನ್ನ ನೀಡಿತ್ತು. ಅದರ ವಿರುದ್ಧವಾಗಿ ಸರ್ಕಾರ ಅನ್ನುವಂಥದ್ದು ಅಪೀಲ್ ಅನ್ನ ಹಾಕಿತ್ತು. 10 ವರ್ಷಗಳ ನಂತರದಲ್ಲಿ ಇದರ ಒಂದು ವರ್ಡಿಕ್ಟ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನಿಂದ ಹೊರಬಂದಿದ್ದಂಥದ್ದು. ಇಲ್ಲಿ ಕೋರ್ಟ್ ಅನ್ನುವಂಥದ್ದು ಗವರ್ಮೆಂಟಿಗೆ ಮುಂದಿನ 3 ತಿಂಗಳ ಒಳಗಾಗಿಯೇ ಈ ಜಡ್ಜ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೂಡ ತಿಳಿಸಿ ಪರ್ಮನೆಂಟ್ ಕಮಿಷನಿಂಗ್ ಆಫ್ ದಿ ವುಮೆನ್ ಆಫೀಸರ್ಸ್ ಅನ್ನ ಅಲೋ ಮಾಡುವಂಥದ್ದನ್ನ ಅಂತ ಒಂದು ತೀರ್ಪನ್ನ ಹೊರತಂದಿತ್ತು. ಇದರ ಒಂದಷ್ಟು ಶಾರ್ಟ್ ಸರ್ವಿಸ್ ಕಮಿಷನ್ ಏನಿದು ಅನ್ನುವಂಥ ಒಂದಷ್ಟು ಬ್ಯಾಕ್ ಗ್ರೌಂಡ್ ಅನ್ನು ನೋಡೋದಾದ್ರೆ ಶಾರ್ಟ್ ಸರ್ವಿಸ್ ಕಮಿಷನ್ ಸ್ಕೀಮ್ ಅನ್ನುವಂಥದ್ದು ವುಮೆನ್ ಆರ್ಮಿಯಲ್ಲಿ 10 ವರ್ಷಗಳ ಅವಧಿಗೆ ಅಂತ ಹೇಳಿ ಕಮಿಷನ್ ಆಗ್ತಾರೆ. ಅದನ್ನ 14 ವರ್ಷಗಳಿಗೆ ಎಕ್ಸ್ಟೆಂಡ್ ಮಾಡಬಹುದಾಗಿರುತ್ತೆ ಅನ್ನುವಂಥ ಸ್ಕೀಮ್ ಅನ್ನ ಇದು ಒಳಗೊಂಡಿತ್ತು. ವುಮೆನ್ ಅನ್ನುವಂಥವ್ರು ಕೇವಲ ಸ್ಪೆಸಿಫೈಡ್ ಸ್ಟ್ರೀಮ್ಸ್ ಗಳಿಗೆ ಮಾತ್ರವೇ ರಿಸ್ಟ್ರಿಕ್ಟ್ ಆಗಿದ್ರು ಇದುವರೆಗೂ ಆರ್ಮಿಯ ಕಾರ್ಯಗಳಲ್ಲಿ. ಅವು ಯಾವುವು ಅಂತ ಅಂದ್ರೆ ಆರ್ಮಿ ಎಜುಕೇಶನ್ ಕಾರ್ಪ್ಸ್ ಆಗಿರ್ಬೋದು, ಕಾರ್ಪ್ಸ್ ಆಫ್ ಸಿಗ್ನಲ್ಸ್ ಅನ್ನುವಂಥದ್ದು, ಇಂಟೆಲಿಜೆಂಟ್ ಕಾರ್ಪ್ಸ್ ಅನ್ನುವಂಥದ್ದು, ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್ ಅನ್ನುವಂಥದ್ದು ಈ ರೀತಿಯ ಸ್ಪೆಸಿಫೈಡ್ ಸ್ಟ್ರೀಮ್ಸ್ಗೆ ಮಾತ್ರವೇ ವುಮೆನ್ ಅನ್ನುವಂಥವ್ರು ರಿಸ್ಟ್ರಿಕ್ಟ್ ಆಗಿದ್ರು. ಆದ್ರೆ ಕಂಬ್ಯಾಟ್ ಆರ್ಮ್ಸ್ಗಳು, ಇನ್ಫ್ಯಾಂಟ್ರಿ, ಆರ್ಮಡ್ ಕಾರ್ಪ್ಸ್ಗಳಿಂದ ಅವರನ್ನ ಎಕ್ಸ್ಕ್ಲೂಡ್ ಮಾಡಲಾಗಿತ್ತು. ಆದ್ರೆ ಮೇಲ್ SSC ಆಫೀಸರ್ಸ್ಗಳು ಪರ್ಮನೆಂಟ್ ಕಮಿಷನ್ನಿಗೆ 10 ವರ್ಷಗಳ ನಂತರದಲ್ಲಿ ಅವರು ಆಪ್ಟ್ ಮಾಡಬಹುದಾಗಿತ್ತು. ಈ ಒಂದು ಆಪ್ಷನ್ ಅನ್ನುವಂಥದ್ದು ಮಹಿಳಾ ಆಫೀಸರ್ಸ್ಗೆ ಇರಲಿಲ್ಲ.
ಅಂದ್ರೆ ಮಹಿಳೆಯರನ್ನ ಕಮಾಂಡ್ ಅಪಾಯಿಂಟ್ಮೆಂಟ್ ನಿಂದ ಹೊರಗಿಡ್ಲಾಗಿತ್ತು. ಹಾಗಾಗಿ ಗವರ್ನಮೆಂಟ್ ಪೆನ್ಷನ್ಗೂ ಕೂಡ ಅವರು ಕ್ವಾಲಿಫೈ ಆಗ್ತಾ ಇರಲಿಲ್ಲ. ಆ ಗವರ್ನಮೆಂಟ್ ಪೆನ್ಷನ್ ಅನ್ನುವಂಥದ್ದು ಅವರಿಗೆ 20 ವರ್ಷಗಳ ಸರ್ವಿಸ್ನ ನಂತರವೇ ಸಿಗ್ಬೋದಾಗಿತ್ತು. ಆದ್ರೆ ಇದರಿಂದ ಕೂಡ ಅವರು ಹೊರಗುಳಿಬೇಕಾಗಿ ಬಂದಿದ್ದಂತೆ. ಹಾಗಾಗಿ ಪರ್ಮನೆಂಟ್ ಕಮಿಷನಿಂಗ್ ಮಾಡುವಂತ 2020 ಫೆಬ್ರವರಿಯ ಒಂದು ತೀರ್ಪೇನಿತ್ತು, ಇದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳೇನು ಅನ್ನುವಂಥದ್ದನ್ನ ನೋಡೋದಾದ್ರೆ, ಎಲ್ಲ ವುಮೆನ್ ಆಫೀಸರ್ಸ್ಗಳು ಏನು ಪರ್ಮನೆಂಟ್ ಕಮಿಷನ್ನಿಗೆ ಎಲಿಜಿಬಲ್ ಆಗಿರ್ತಾರೆ. ಶಾರ್ಟ್ ಸರ್ವಿಸ್ ಕಮಿಷನ್ ಅಲ್ಲಿ ಕಾರ್ಯ ಮಾಡುವಂತ ಎಲ್ಲ ವುಮೆನ್ ಆಫೀಸರ್ಸ್ಗಳು ಕೂಡ ಹೂ ವಿಶ್ ಟು ಬಿ ಇನ್ ದಿಸ್ ಸರ್ವಿಸ್ ಅಂಥವರು ಪರ್ಮನೆಂಟ್ ಕಮಿಷನ್ಗೆ ಎಲಿಜಿಬಲ್ ಆಗಿರ್ತಾರೆ ಅನ್ನುವಂಥದ್ದನ್ನ ತಿಳಿಸುತ್ತೆ. 20 ವರ್ಷ ಸರ್ವಿಸ್ ಅನ್ನು ಕೂಡ ಮೀರಿದಂಥವರಿಗೆ ಪೆನ್ಷನ್ ಅನ್ನುವಂಥದ್ದನ್ನ ಇಮಿಡಿಯೇಟ್ ಆಗಿ ನೀಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸುತ್ತೆ. ಸರ್ಕಾರ ಈ ಹಿಂದೆ ಕೇವಲ 14 ವರ್ಷ ಸರ್ವಿಸಿನ ಒಳಗಿರ್ತಕ್ಕಂಥ ವುಮೆನ್ ಆಫೀಸರ್ಸ್ ಯಾರು ಪರ್ಮನೆಂಟ್ ಕಮಿಷನ್ಗೆ ಇಚ್ಛೆ ಪಡ್ತಾರೆ ಅಂಥವರಿಗೆ ಮಾತ್ರವೇ ಇದನ್ನ ನೀಡಲಾಗುತ್ತೆ ಅಂತ ಹೇಳ್ತಾ ಇತ್ತು. ಆದ್ರೆ ಅದನ್ನ ಕೋರ್ಟ್ ಡಿಸ್ಮಿಸ್ ಮಾಡುತ್ತೆ. ಗೌರ್ಮೆಂಟಿನ ಈ ಸ್ಟ್ಯಾಂಡ್ ಅನ್ನ ಡಿಸ್ಮಿಸ್ ಮಾಡಿ ಎಲ್ಲ ವುಮೆನ್ ಆಫೀಸರ್ಸ್ಗಳು ಏನು ಸರ್ವಿಂಗ್ ಇದ್ದಾರೆ ಅಂಥವ್ರಿಗೆ ಪರ್ಮನೆಂಟ್ ಕಮಿಷನ್ಗೆ ಅವರು ಎಲಿಜಿಬಲ್ ಅಂತ ತಿಳಿಸುತ್ತೆ. 20 ವರ್ಷಕ್ಕೂ ಹೆಚ್ಚಿನದಾಗಿ ಯಾರು ಸರ್ವಿಸ್ ಮಾಡಿರ್ತಾರೆ ಅಂಥವರಿಗೆ ಇಮಿಡಿಯೇಟ್ ಆಗಿ ಪೆನ್ಷನ್ ಅನ್ನ ರಿಲೀಸ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ತಿಳಿಸುವಂಥದ್ದು. ಮತ್ತು ಇಯರ್ಸ್ ಆಫ್ ಸರ್ವಿಸ್ ನ ಬೇಸಿಸ್ ನ ಮೇಲೆ ಡಿಸ್ಕ್ರಿಮಿನೇಷನ್ ಅನ್ನ ಏನ್ ಮಾಡ್ಲಾಗ್ತಾ ಇತ್ತು, 10 ಕಂಬ್ಯಾಟ್ ಸಪೋರ್ಟ್ ಆರ್ಮ್ಸ್ ಅಂಡ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತ 10 ಸ್ಟ್ರೀಮ್ಸ್ ಗಳಲ್ಲಿ ಪರ್ಮನೆಂಟ್ ಕಮಿಷನ್ ನ ವಿಚಾರದಲ್ಲಿ ಎಷ್ಟು ವರ್ಷದ ಅವಧಿಯವರೆಗೆ ಅವರ ಸರ್ವಿಸ್ ಅನ್ನುವಂಥದ್ದು ಆಗಿದೆ ಅನ್ನೋದ್ರ ಮೇಲೆ ಏನು ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದಿತ್ತು ಅದನ್ನ ತೆಗೆದುಹಾಕಿ ಮೇಲ್ ಆಫೀಸರ್ಸ್ಗೆ ಸಮನಾಗಿ ಇವರಿಗೂ ಕೂಡ ಒಂದು ಮಾನ್ಯತೆಯನ್ನ ನೀಡಲಾಗ್ತಾ ಬಂತು. ಹಾಗೇನೆ ಕಮಾಂಡ್ ಪೋಸ್ಟ್ಗಳಿಗೆ ವುಮೆನ್ ಆಫೀಸರ್ಸ್ಗಳು ಕೂಡ ಎಲಿಜಿಬಲ್ ಅನ್ನುವಂತ ಒಂದು ತೀರ್ಪನ್ನ, ಮಹತ್ತರವಾದಂತ ತೀರ್ಪನ್ನ ತಂತು. ಇದು ವುಮೆನ್ ಯಾರೆಲ್ಲ ಕೂಡ ಕಮಾಂಡ್ ಅಪಾಯಿಂಟ್ಮೆಂಟ್ಸ್ ಗಳನ್ನ ಸೀಕ್ ಮಾಡ್ತಾ ಇದ್ದಾರೆ ಅಂಥವರಿಗೆ ಈಕ್ವಾಲಿಟಿ ಅಂಡರ್ ಆರ್ಟಿಕಲ್ 14 ನ ಅಡಿಯಲ್ಲಿರ್ತಕ್ಕಂಥ ಗ್ಯಾರಂಟಿ ಆಫ್ ಈಕ್ವಾಲಿಟಿ ಏನಿದೆ ಇದರ ಅಡಿಯಲ್ಲಿ ಇವರು ಕೂಡ ಕಮಾಂಡ್ ಪೋಸ್ಟ್ಗಳಿಗೆ ಎಲಿಜಿಬಲ್ ಅನ್ನುವಂತ ಒಂದು ತೀರ್ಮಾನವನ್ನ ಸುಪ್ರೀಂ ಕೋರ್ಟ್ ಹೊರತಂತು. ಇದೊಂದು ಮಹತ್ತರವಾದ ತೀರ್ಪು ಅಂತಾನೆ ಗುರುತಿಸಬಹುದಾಗುತ್ತೆ. ಮೇಲ್ ಆಫೀಸರ್ಸ್ಗೂ ಕೂಡ ಕಮಾಂಡ್ ಅಪಾಯಿಂಟ್ಮೆಂಟ್ಸ್ಗಳು ಆಟೋಮೆಟಿಕ್ ಆಗಿ ಬರುವಂತದ್ದಲ್ಲ. ಆದ್ರೆ ಇಲ್ಲಿ ಕೆಲವೊಂದು ನಿರ್ಧಾರಗಳನ್ನ ತಗೊಂಡು ಯಾರಿಗೆ ಈ ಒಂದು ಸ್ಥಾನವನ್ನ ನೀಡಬೇಕು ಅನ್ನುವಂಥವ್ರಿಗೆ ನೀಡಲಾಗುತ್ತೆ. ಹಾಗಾಗಿ ವುಮೆನ್ಗೂ ಕೂಡ ಈ ರೀತಿಯ ಮುಂದುವರಿಯುತ್ತೆ. ಆದ್ರೆ ಆರ್ಮಿ ಕೇಸ್ ಟು ಕೇಸ್ ನ ಬೇಸಿಸ್ ನ ಆಧಾರದ ಮೇಲೆ ಈ ರೀತಿಯ ಕಮಾಂಡ್ ಅಪಾಯಿಂಟ್ಮೆಂಟ್ಸ್ ಗಳನ್ನ ವುಮೆನ್ಗೂ ಕೂಡ ಮಾಡ್ಕೊಳ್ಬೇಕು. ಗ್ಯಾರಂಟಿ ಆಫ್ ಈಕ್ವಾಲಿಟಿ ಅನ್ನುವಂಥದ್ದು ಆರ್ಟಿಕಲ್ 14ರ ಅಡಿಯಲ್ಲಿ ಏನಿದೆ ಅದನ್ನ ಎತ್ತಿ ಹಿಡಿಬೇಕು. ವುಮೆನ್ ಆಫೀಸರ್ಸ್ಗಳು ಕೂಡ ಕಮಾಂಡ್ ಪೋಸ್ಟ್ಗೆ ಎಲಿಜಿಬಲ್ ಅನ್ನುವಂತ ಮಹತ್ತರ ತೀರ್ಪನ್ನ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ನೀಡುತ್ತೆ. ಹಾಗೆ ಸರ್ಕಾರದ ಇದುವರೆಗಿನ ನಿಲುವೇನಾಗಿತ್ತು, ವುಮೆನ್ ಅನ್ನ ಪೂರಾಗಿ ರಿಫ್ಲೆಕ್ಟ್ ಮಾಡುವಂತದ್ದಾಗಿರ್ಬೋದು ಅಥವಾ ಪ್ಯಾಟ್ರಿಯಾರ್ಕಲ್ ನೋಷನ್ ಅನ್ನ ತೋರಿಸುವಂತ ಸರ್ಕಾರದ ನಿಲುವುಗಳೇನಿತ್ತು ಮತ್ತು ಸೆಕ್ಸ್ ಸ್ಟೀರಿಯೋಟೈಪ್ ನ ರೀತಿಯಲ್ಲಿದ್ದಂತ ನಿಲುವುಗಳೇನಿತ್ತು, ಹಾಗೆ ಇಂಡಿಯನ್ ಆರ್ಮಿಯ ಡಿಗ್ನಿಟಿಗೆ ಅಫೆನ್ಸಿವ್ ಆಗಿ ಇದ್ದಂತ ಈ ರೀತಿಯ ಒಂದು ವುಮೆನ್ ಎಬಿಲಿಟೀಸ್ ಗಳನ್ನ ಚಾಲೆಂಜ್ ಮಾಡುವಂತ ಒಂದು ಇದುವರೆಗಿನ ಸರ್ಕಾರದ ಥಿಂಕಿಂಗ್ಸ್ ಗಳೇನಿತ್ತು ಇವೆಲ್ಲವನ್ನ ಕೋರ್ಟ್ ಅನ್ನುವಂಥದ್ದು ಕ್ರಿಟಿಸೈಸ್ ಮಾಡುತ್ತೆ. ಹಾಗೆ 2019 ಫೆಬ್ರವರಿಯಲ್ಲಿ ಸರ್ಕಾರ ತಂದಂತ ಒಂದು ಡಿಸಿಷನ್ ಏನಿತ್ತು, ಕಂಬ್ಯಾಟ್ ಆರ್ಮ್ಸ್ ಅಂಡ್ ಸಪೋರ್ಟ್ ಅಂಡ್ ಸರ್ವಿಸಸ್ ನ ಸ್ಟ್ರೀಮ್ ನ ಅಡಿಯಲ್ಲಿ 10 ಸ್ಟ್ರೀಮ್ಸ್ ಗಳಲ್ಲಿ ವುಮೆನ್ ಅನ್ನ ಪರ್ಮನೆಂಟ್ ಕಮಿಷನ್ಗೆ ಅಲೋ ಮಾಡುವಂತದ್ದು, ಇದನ್ನ ಗವರ್ನಮೆಂಟ್ ಇದನ್ನ ಅಪ್ರಿಶಿಯೇಟ್ ಮಾಡಿತ್ತು ಸುಪ್ರೀಂ ಕೋರ್ಟ್. ಈ ಒಂದು ಜಡ್ಜ್ಮೆಂಟ್ ನ ನಂತರದಲ್ಲಿ ಫಾಲೋ ಆಗಿರ್ತಕ್ಕಂಥ ಮತ್ತೊಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಅಂತ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಅಂತ ನಡೆಯುವಂತ ಪರೀಕ್ಷೆಗಳಿಗೆ, ಆ ಪರೀಕ್ಷೆಗಳಲ್ಲಿ ವುಮೆನ್ ಕೂಡ ಭಾಗವಹಿಸಬಹುದು ಮತ್ತು ಈ ರೀತಿ ಡಿಫೆನ್ಸ್ ಅಕಾಡೆಮಿಗೆ ವುಮೆನ್ ಕೂಡ ಸೆಲೆಕ್ಟ್ ಆಗಬಹುದು. ಅಟ್ ಪಾರ್ ವಿತ್ ದ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರಿಗೂ ಕೂಡ ಟ್ರೈನ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಈ ಒಂದು ಆರ್ಟಿಕಲ್ ನಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಈ ರೀತಿಯ NDA ಪರೀಕ್ಷೆಗೆ ವುಮೆನ್ ಅನ್ನು ಕೂಡ ಅಲೋ ಮಾಡ್ತಾ ಇದ್ದು, ಮೇ 2022ರಲ್ಲಿ UPSC ನೀಡುವಂತ ನೋಟಿಫಿಕೇಶನ್ ಅಲ್ಲಿ NDA ನೋಟಿಫಿಕೇಶನ್ ಅಲ್ಲಿ ವುಮೆನ್ ಅನ್ನು ಕೂಡ ಇಂಡಕ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದು ನಮಗೆ ಈ ಆರ್ಟಿಕಲ್ ನಿಂದ ತಿಳಿದು ಬರ್ತಾ ಇರತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ರೆಕಾರ್ಡ್ ಪ್ಯಾಡಿ ಈಲ್ಡ್ ಡಿಪ್ ಇನ್ ಆಯಿಲ್ ಸೀಡ್ಸ್ ಲೈಕ್ಲಿ ದಿಸ್ ಖಾರಿಫ್ ಅನ್ನುವಂಥದ್ದು. ಈ ವರ್ಷದ ಖಾರಿಫ್ ಸೀಸನ್ ಅಲ್ಲಿ, ಸಮ್ಮರ್ ಖಾರಿಫ್ ಸೀಸನ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಂತ ಪ್ಯಾಡಿ ಹಾರ್ವೆಸ್ಟ್ ಅನ್ನುವಂಥದ್ದು ಕಂಟ್ರಿಯ ಫುಡ್ ಗ್ರೈನ್ ಪ್ರೊಡಕ್ಷನ್ ಅನ್ನ ಪುಷ್ ಮಾಡ್ತಾ ಇದೆ. ಹಾಗೆ ಆಲ್ ಟೈಮ್ ಹೈಯೆಸ್ಟ್ ರೆಕಾರ್ಡ್ ಅನ್ನು ಹೊಂದುವಂತ 15 crore ಟನ್ ಅಷ್ಟು ಪ್ಯಾಡಿ ಪ್ರೊಡಕ್ಷನ್ ಅನ್ನುವಂಥದ್ದು ಈ ವರ್ಷ ಆಗಬಹುದು ಅನ್ನುವಂಥದ್ದನ್ನ ಇಲ್ಲಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲೊಂದು ವಿಷಾದಕರ ವಿಷಯ ಏನು ಅಂತ ಅಂದ್ರೆ ಆಯಿಲ್ ಸೀಡ್ಸಿನ ಪ್ರೈಸಸ್ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಹೆಚ್ಚಾಗಿದೆ. ಹಣದುಬ್ಬರದ ಒಂದು ಇನ್ಫ್ಲೇಷನ್ ಅನ್ನ ನಾವು ಈ ಆಯಿಲ್ ಸೀಡ್ಸಿನ ಪ್ರೈಸ್ ನಲ್ಲಿ ಕಾಣ್ತಾ ಇದ್ದೇವೆ ಹೆಚ್ಚಿನ ಮಟ್ಟಿಗೆ. ಇಷ್ಟು ಹೆಚ್ಚಿನ ಮಟ್ಟಿಗೆ ಆಯಿಲ್ ಸೀಡ್ಸಿನ ಪ್ರೈಸಸ್ ಹೆಚ್ಚಾಗಿರ್ತಕ್ಕಂಥ ಈ ಸಂದರ್ಭದಲ್ಲೇ ಆಯಿಲ್ ಸೀಡ್ಸಿನ ಪ್ರೊಡಕ್ಷನ್ ಅಲ್ಲಿ ಮಾರ್ಜಿನಲಿ ಲೋಯರ್ ದ್ಯಾನ್ ಲಾಸ್ಟ್ ಇಯರ್ ಈಲ್ಡ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಳೆದ ವರ್ಷಕ್ಕಿಂತ ಒಂದಷ್ಟು ಮಟ್ಟಿಗೆ ಆಯಿಲ್ ಸೀಡ್ಸಿನ ಪ್ರೊಡಕ್ಷನ್ ಅನ್ನುವಂಥದ್ದು ಕಡಿಮೆ ಆಗ್ಬಹುದು ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಪ್ಯಾಡಿಯ ಒಂದು ಪ್ರೊಡಕ್ಷನ್ ಅಲ್ಲಿ 15 ಕೋಟಿ ಟನ್ಗಳಷ್ಟು ರೆಕಾರ್ಡ್ ಆಲ್ ಟೈಮ್ ಹೈನಷ್ಟು ಪ್ಯಾಡಿ ಅನ್ನುವಂಥದ್ದು ಪ್ರೊಡ್ಯೂಸ್ ಆಗಬಹುದು ಈ ಖಾರಿಫ್ ಸೀಸನ್ ಅಲ್ಲಿ ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ಲಾಗ್ತಾ ಇದೆ.
ಪಲ್ಸಸ್ ಪ್ರೊಡಕ್ಷನ್ ಅಲ್ಲೂ ಕೂಡ ಇನ್ಕ್ರೀಸ್ ಆಗಬಹುದು. ಹಾಗೆ ತೂರ್ ದಾಲ್ ಕ್ರಾಪ್ ಅನ್ನುವಂಥದ್ದು, ಅದರಲ್ಲೂ ಮುಖ್ಯವಾಗಿ ತೊಗರಿ ಬೇಳೆಯ ಬೆಳೆ ಅನ್ನುವಂಥದ್ದು, ತೊಗರಿಯ ಬೆಳೆ ಅನ್ನುವಂಥದ್ದು ಹೆಚ್ಚಿನದಾಗಿ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಇಂಥ ಒಂದು ರೆಕಾರ್ಡ್ ಫುಡ್ ಗ್ರೈನ್ ಪ್ರೊಡಕ್ಷನ್ ಅನ್ನುವಂಥದ್ದು ರೈತರ ಪರಿಶ್ರಮದ ಒಂದು ಪ್ರತಿಫಲ ಆಗ್ತಾ ಇದೆ. ಹಾಗೆ ಸೈಂಟಿಸ್ಟ್ಗಳ ಒಂದು ಪ್ರೊಫಿಷಿಯನ್ಸಿ ಆಗಿರ್ಬೋದು, ಫಾರ್ಮರ್ ಫ್ರೆಂಡ್ಲಿ ಪಾಲಿಸೀಸ್ಗಳನ್ನ ಸರ್ಕಾರ ಏನ್ ತಂದಿದೆ, ಇವೆಲ್ಲದರ ಒಂದು ರಿಸಲ್ಟ್ ಆಗಿ ಈ ರೀತಿಯ ರೆಕಾರ್ಡ್ ಫುಡ್ ಗ್ರೈನ್ ಅನ್ನುವಂಥದ್ದು ಆಗಲಿದೆ ಅನ್ನುವಂಥದ್ದನ್ನ ಕೂಡ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ ವಿಂಟರ್ ರಾಬಿ ಸೀಸನ್ ಅನ್ನ ನೋಡಿದಾಗ ಸೆಂಟರ್ ಅನ್ನುವಂಥದ್ದು ಬೋತ್ ಆಯಿಲ್ ಸೀಡ್ಸ್ ಮತ್ತು ಪಲ್ಸಸ್ಗಳ ಪ್ರೊಡಕ್ಷನ್ ಅನ್ನ ಇನ್ಸೆಂಟಿವೈಸ್ ಮಾಡೋದಕ್ಕೆ ಅಂತ ಹೇಳಿ ಬೇರೆ ಬೇರೆ ಸ್ಟೆಪ್ಸ್ ಗಳನ್ನ ಈಗ ತಗೊಳ್ತಾ ಇರ್ತಕ್ಕಂಥದ್ದನ್ನ ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮುಖ್ಯವಾದಂತ ಖಾರಿಫ್ ಮತ್ತು ರಾಬಿ ಬೆಳೆಗಳು ಯಾವುವು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಕರ್ನಾಟಕ ಮುಲ್ಸ್ ಬ್ರಿಂಗಿಂಗ್ ಇನ್ ಲಾ ಆನ್ ರಿಲಿಜಿಯಸ್ ಕನ್ವರ್ಷನ್ ಅನ್ನುವಂಥದ್ದು. ಧಾರ್ಮಿಕ ಮತಾಂತರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಒಂದು ಲಾ ಅನ್ನ ತರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ದ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಕರ್ನಾಟಕದ ಹೋಮ್ ಮಿನಿಸ್ಟರ್ ಅವರು ತಿಳಿಸ್ತಾ ಇರುವಂತೆ ಎಲ್ಲಿಯವರೆಗೆ ಯಾವುದೇ ಒಬ್ಬ ವ್ಯಕ್ತಿ ವಾಲಂಟ್ರಿಯಾಗಿ ಯಾವುದೋ ಒಂದು ಧರ್ಮವನ್ನ ಅಡಾಪ್ಟ್ ಮಾಡ್ಕೊಳ್ತಾನೆ ಅದು ಫೈನ್, ಅಂದ್ರೆ ಅದು ಅಕ್ಸೆಪ್ಟಬಲ್. ಆದ್ರೆ ಫೋರ್ಸಬಲ್ ಕನ್ವರ್ಷನ್ಸ್ ಅನ್ನುವಂಥದ್ದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಈ ಒಂದು ಆರ್ಟಿಕಲ್ ನಲ್ಲಿ ಕರ್ನಾಟಕದ ಹೋಮ್ ಮಿನಿಸ್ಟರ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆಂಟಿ ಕನ್ವರ್ಷನ್ ಲಾ ಒಂದನ್ನ ಕರ್ನಾಟಕದಲ್ಲಿ ಕೂಡ ಜಾರಿಗೆ ತರುವಂತದ್ರ ಬಗ್ಗೆ ಚರ್ಚೆ ಅನ್ನುವಂಥದ್ದು ವಿಧಾನಸಭೆಯ ಒಂದು ಅಧಿವೇಶನದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಿಂದೂ ಮತ್ತು ಮುಸ್ಲಿಮರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಲಾರ್ಜ್ ಸ್ಕೇಲ್ ನಲ್ಲಿ ಕನ್ವರ್ಷನ್ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ರ ವಿಚಾರವಾಗಿ ಡಿಸ್ಕಷನ್ ಅನ್ನುವಂಥದ್ದು ಆಗಿ ಈ ರೀತಿ ಫೋರ್ಸಿಬಲ್ ಆಗಿ ಒಂದು ವೇಳೆ ರಿಲಿಜಿಯಸ್ ಕನ್ವರ್ಷನ್ ಆಗ್ತಾ ಇದೆ ಅನ್ನುವಂಥದ್ದಾದ್ರೆ ಅದರ ವಿರುದ್ಧವಾಗಿ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಲಾ ಅನ್ನ ತರೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಈಗಾಗಲೇ ರಿಲಿಜಿಯಸ್ ಕನ್ವರ್ಷನ್ಗೆ ಸಂಬಂಧಪಟ್ಟಂತೆ ಲಾಸ್ಗಳನ್ನ ತಂದಿರತಕ್ಕಂಥ ರಾಜ್ಯಗಳಲ್ಲಿನ ಲಾಸ್ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಯುಪಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಾಹಿಬಿಷನ್ ಆಫ್ ಅನ್ಲಾಫುಲ್ ಕನ್ವರ್ಷನ್ ಆಫ್ ರಿಲಿಜಿಯನ್ ಆರ್ಡಿನೆನ್ಸ್ ಅಂತ ಹೇಳಿ 2020ರಲ್ಲಿ ಹೊರತರಲಾಯಿತು. ಇಲ್ಲಿ ಯುಪಿ ರಾಜ್ಯ ಸರ್ಕಾರವು ಸ್ಪೆಸಿಫಿಕ್ ಆಗಿ ಎನಿ ಕನ್ವರ್ಷನ್ ಅನ್ನ ಮ್ಯಾರೇಜ್ ನ ಉದ್ದೇಶದಿಂದ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದನ್ನ ಪ್ರಾಹಿಬಿಟ್ ಮಾಡುವಂತದನ್ನ ಹೊರತಂದಿದ್ದಂಥದ್ದು. ಇಲ್ಲಿ ಕನ್ಸೆಂಟ್ ಆಫ್ ದಿ ಇಂಡಿವಿಜುವಲ್ ಇದ್ರೂ ಕೂಡ ಪ್ರಯರ್ ಸ್ಯಾಂಕ್ಷನ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ಅನ್ನುವಂಥದ್ದು ಇರಲೇಬೇಕು ಅನ್ನುವಂಥದ್ದು. ರಾಜ್ಯ ಸರ್ಕಾರದಿಂದ ಅನುಮೋದನೆಯನ್ನ ಒಪ್ಪಿಗೆಯನ್ನ ಪಡ್ಕೊಳ್ಳದೆ ಯಾವುದೇ ಒಬ್ಬ ವ್ಯಕ್ತಿಯು ತನಗೆ ತನ್ನ ಇಚ್ಛೆಯಂತೆಯೂ ಕೂಡ ಧರ್ಮವನ್ನ ಬದಲಾಯಿಸುವಂತಿಲ್ಲ, ಬದಲಾಯಿಸಿ ಅದು ಮದುವೆಯ ವಿಚಾರಕ್ಕೆ ಅಂತ ಹೇಳಿ ಧರ್ಮವನ್ನ ಬದಲಾಯಿಸುವಂತಿಲ್ಲ. ಹಾಗೂ ಯಾವುದೇ ಒಬ್ಬ ವ್ಯಕ್ತಿ ಧರ್ಮವನ್ನ ಬದಲಾಯಿಸಿದ್ದೇ ಆದಲ್ಲಿ ಆತ ಧರ್ಮವನ್ನ ಲಾಫುಲ್ ಆಗಿ ಕನ್ವರ್ಟ್ ಆಗಿದ್ದಾನೆ ಅನ್ನುವಂತ ಪ್ರೂವ್ ಮಾಡುವಂತ ಬರ್ಡನ್ ಅನ್ನುವಂಥದ್ದು ಆತನನ್ನ ಯಾರು ಆ ಧರ್ಮವನ್ನ ಬದಲಾಯಿಸುವಂತೆ ಮಾಡಿರ್ತಾರೆ ಅಂಥವ್ರ ಮೇಲೆ ಇರುತ್ತೆ ಹೊರತು ಯಾವ ಇಂಡಿವಿಜುವಲ್ ಧರ್ಮಾಂತರಕ್ಕೆ ಒಳಗಾಗಿರ್ತಾರೆ ಅಂಥವ್ರ ಮೇಲೆ ಇರೋದಿಲ್ಲ ಅನ್ನುವಂಥದ್ದು. ಹಾಗೆ ಈ ಲಾ ಅನ್ನುವಂಥದ್ದು ಅವರ ಪೋಷಕರಾಗಿರ್ಬೋದು, ಅವರ ಸಿಬ್ಲಿಂಗ್ಸ್ ಆಗಿರ್ಬೋದು, ಇನ್ಯಾವುದೇ ಆ ಇಂಡಿವಿಜುವಲ್ ಧರ್ಮವನ್ನ ಬದಲಾಯಿಸ್ಕೊಂಡಿರ್ತಕ್ಕಂಥ ಇಂಡಿವಿಜುವಲ್ ಯಾರಿದ್ದಾರೆ ಅಂಥವ್ರಿಗೆ ಸಂಬಂಧಪಟ್ಟಂತ ಅವರ ಪೋಷಕರು, ಅವರ ಸಿಬ್ಲಿಂಗ್ಸ್ ಅಥವಾ ಇನ್ಯಾವುದೇ ವ್ಯಕ್ತಿ ಅವರಿಗೆ ಸಂಬಂಧಪಟ್ಟಂತರಾಗಿರ್ತಾರೆ ಬೈ ಬ್ಲಡ್ ಆರ್ ಮ್ಯಾರೇಜ್ ಅಂಥವ್ರು ಇವರ ಒಂದು ಕನ್ವರ್ಷನ್ ಅನ್ನ ಕ್ವೆಶ್ಚನ್ ಮಾಡ್ಬೋದು ಅಂತ ಕೂಡ ತಿಳಿಸುತ್ತೆ. ಈ ರೀತಿಯ ಮುಖ್ಯ ಅಂಶಗಳನ್ನ ಹೊಂದಿದ್ದಂತ ಒಂದು ಲಾ ಅನ್ನ ಅನ್ಲಾಫುಲ್ ಆಗಿ ಕನ್ವರ್ಷನ್ ಆಗಬಾರ್ದು ಅಂತ ಹೇಳಿ, ರಿಲಿಜಿಯನ್ ಕನ್ವರ್ಷನ್ ಆಗಬಾರ್ದು ಅಂತ ಹೇಳಿ ಅದನ್ನ ಪ್ರಾಹಿಬಿಟ್ ಮಾಡುವಂತ ಒಂದು ಲಾ ಅನ್ನ ಯುಪಿ ಸರ್ಕಾರ ಅನ್ನುವಂಥದ್ದು ಹೊರತಂದಿತ್ತು. ಕೇವಲ ಯುಪಿ ಸರ್ಕಾರ ಅಲ್ಲದೆ ಹಿಮಾಚಲ್ ಪ್ರದೇಶನಲ್ಲೂ ಕೂಡ ಈ ರೀತಿಯ ಒಂದು ಲಾ ಅನ್ನುವಂಥದ್ದು ಹೊರಬಂದಿತ್ತು. ಮಧ್ಯಪ್ರದೇಶದ ಕ್ಯಾಬಿನೆಟ್ ಕೂಡ ಫ್ರೀಡಮ್ ಟು ರಿಲಿಜಿಯನ್ ಬಿಲ್ 2020 ಅನ್ನುವಂಥದ್ದನ್ನ ಒಂದು ಆರ್ಡಿನೆನ್ಸ್ ನ ರೂಪದಲ್ಲಿ ಹೊರತಂದಿದ್ದಂಥದ್ದು. ಈ ಮೂರು ಲಾಗಳ ಕಾಮನ್ ಫೀಚರ್ ಏನು ಅಂತ ಅಂದ್ರೆ ಇಲ್ಲಿ ಕನ್ವರ್ಷನ್ಸ್ ನ ಮುಖಾಂತರವಾಗಿ ಯಾವುದೇ ಮದುವೆ ಅಂತದ್ದು ಆಗಿದೆ ಅಂತ ಗೊತ್ತಾದಾಗ ಅಂಥ ಮದುವೆಗಳನ್ನೇ ನಲ್ ಅಂಡ್ ವಾಯ್ಡ್ ಅಂತ ಹೇಳಿ ಗುರುತಿಸುವಂತದ್ದು ಇಲ್ಲಿರ್ತಕ್ಕಂಥ ಮುಖ್ಯವಾದಂತ ಒಂದು ಅಂಶ ಆಗುತ್ತೆ. ಕರ್ನಾಟಕ ಸರ್ಕಾರದಲ್ಲಿ ಈ ರೀತಿಯ ಒಂದು ಯೋಚನೆ ಬರ್ತಾ ಇದೆ. ಫೋರ್ಸ್ಫುಲ್ ಆಗಿ ಮತಾಂತರ ಆಗ್ತಿರ್ತಕ್ಕಂಥವ್ರನ್ನ ನಿಲ್ಲಿಸುವಂತ ಉದ್ದೇಶದಿಂದ ಒಂದು ಆಂಟಿ ಕನ್ವರ್ಷನ್ ಲಾ ಅನ್ನ ತರುವಂತದ್ರ ಬಗ್ಗೆ ಯೋಚನೆ ನಡೀತಾ ಇದೆ ಅನ್ನುವಂತ ಈ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡ್ತಿರುವಾಗ KPSCಯ ಪರೀಕ್ಷೆಗಳಲ್ಲಿ ಮತ್ತು ಈಗಾಗಲೇ ಕೆಲವು ರಾಜ್ಯ ಸರ್ಕಾರಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಲಾಸ್ಗಳು ಹೊರಬಂದಿರುವಂತ ಹಿನ್ನೆಲೆಯಲ್ಲಿ ಸೆಕ್ಯುಲರಿಸಂಗೆ ಸಂಬಂಧಪಟ್ಟಂತೆ ಈ ರೀತಿಯ ಆಂಟಿ ಕನ್ವರ್ಷನ್ ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಒಂದು ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳಿ ನೀವು ಊಹೆ ಮಾಡಿಕೊಂಡು ಅವುಗಳಿಗೆ ಸಿದ್ಧತೆಯನ್ನ ನಡೆಸಬೇಕಾಗುತ್ತೆ. ಮತ್ತು KPSCಯ PSI ನಂತ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಬಂಧಗಳು ಕೂಡ ಬರ್ಬೋದಾಗಿರುತ್ತೆ. ಅದಕ್ಕೂ ಕೂಡ ನೀವು ಸಿದ್ಧರಿರ್ಬೇಕಾಗತ್ತೆ. VR ಚೌಧರಿ ಅಪಾಯಿಂಟೆಡ್ ನೆಕ್ಸ್ಟ್ ಚೀಫ್ ಆಫ್ ದಿ ಏರ್ ಸ್ಟಾಫ್ ಅನ್ನುವಂಥದ್ದು.
RKS ಬದೂರಿಯಾ ಅವರು ಸೆಪ್ಟೆಂಬರ್ 30ರಂದು ರಿಟೈರ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ VR ಚೌಧರಿ ಅವರನ್ನ ಏರ್ ಸ್ಟಾಫಿನ ಚೀಫ್ ಆಗಿ ಮುಂದಿನ ಏರ್ ಸ್ಟಾಫಿನ ಚೀಫ್ ಆಗಿ ಆಯ್ಕೆ ಮಾಡಲಾಗ್ತಾ ಇದೆ. ಇದನ್ನ KPSCಯ ಪರೀಕ್ಷೆಗಳಲ್ಲಿ ಅಥವಾ SSC ಪರೀಕ್ಷೆಗಳಂತ ಪರೀಕ್ಷೆಗಳಲ್ಲಿ ನೇರವಾದಂಥ ಪ್ರಶ್ನೆಯಾಗಿ ಕೇಳಬಹುದು. ಈಗಿನ ಏರ್ ಚೀಫ್ ಸ್ಟಾಫ್ ಯಾರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದಾಗ VR ಚೌಧರಿ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. KPSCಯ ಹಲವಾರು ಪರೀಕ್ಷೆಗಳಲ್ಲಿ ಈ ರೀತಿಯಾಗಿ ಸಾಂವಿಧಾನಿಕ ಸಂಸ್ಥೆಗಳಾಗಿರ್ಬೋದು ಅಥವಾ ಮುಖ್ಯವಾದಂಥ ಈ ರೀತಿಯ ಸ್ಥಾನಗಳಾಗಿರ್ಬೋದು, ಈ ರೀತಿಯ ಉನ್ನತ ಸಂಸ್ಥೆಗಳೇನಿದೆ ಅವುಗಳ ಮುಖ್ಯಸ್ಥರು ಯಾರು ಅನ್ನುವಂಥ ಪ್ರಶ್ನೆಗಳನ್ನ ನೇರವಾಗಿ ಕೇಳಿದ್ದಿದೆ, ಈಗಲೂ ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಇಂಥವುಗಳ ಬಗ್ಗೆ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಅದರಲ್ಲೂ ಹೊಸದಾಗಿ ಯಾರಾದರೂ ಅಪಾಯಿಂಟ್ ಆದರೆ, ಇತ್ತೀಚೆಗೆ ಯಾರಾದರೂ ನಿಧನ ಹೊಂದಿದಾಗ ಈ ರೀತಿಯ ಅಂಶಗಳೆಲ್ಲವೂ ಕೂಡ ನಮಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನುವಂಥದ್ದು KPSCಯ ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಉಪಯೋಗ ಆಗುವಂಥದ್ದು. ಚೀಫ್ ಆಫ್ ದಿ ಏರ್ ಸ್ಟಾಫ್ ಯಾರು ಅಂತ ಅಂದಾಗ VR ಚೌಧರಿ ಅವರು ಅನ್ನುವಂಥದ್ದು ಸೆಪ್ಟೆಂಬರ್ 30ರ ನಂತರದಲ್ಲಿ ಇವರನ್ನ ಏರ್ ಚೀಫ್ ಸ್ಟಾಫ್ ಆಗಿ ನಾವು ಕಾಣಬಹುದಾಗುತ್ತೆ. ಇದು ನಮಗೆ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ECI ಟು ಸೆಂಡ್ ವೋಟರ್ ಗೈಡ್ಸ್ ಇನ್ ಬ್ರೈಲ್ ಅನ್ನುವಂಥದ್ದು. ಇನ್ನು ಮುಂದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ವೋಟರ್ ಗೈಡ್ಸ್ಗಳನ್ನ ಬ್ರೈಲ್ ಲಿಪಿಯಲ್ಲಿ ಕೂಡ ನೀಡಲಾಗುತ್ತೆ. ಇದರಿಂದಾಗಿ ವಿಜುಯಲಿ ಚಾಲೆಂಜ್ಡ್ ಪೀಪಲ್ ಯಾರಿರ್ತಾರೆ, ಅಂಧ ಪ್ರಜೆಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನೆರವಾಗುತ್ತೆ ಅನ್ನುವಂಥದ್ದು. ನ್ಯೂಲಿ ರಿಜಿಸ್ಟರ್ಡ್ ಯಾರೆಲ್ಲ ವಿಜುಯಲಿ ಚಾಲೆಂಜ್ಡ್ ಪರ್ಸನ್ಸ್ ಇದ್ದಾರೆ ಅಂಥವರಿಗೆ ಪರ್ಸನಲೈಸ್ಡ್ ಲೆಟರ್ಸ್ಗಳನ್ನು ಕೂಡ ಈಗ ಕಳಿಸಲಾಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಕಾಣಬಹುದಾಗುತ್ತೆ. ECI ಇತ್ತೀಚೆಗೆ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ರಿಫಾರ್ಮ್ಸ್ಗಳನ್ನು ತರೋದಕ್ಕೆ ಮಾಡ್ತಾ ಇರತಕ್ಕಂಥ ಎಫರ್ಟ್ಸ್ಗಳಲ್ಲಿ ಇದು ಒಂದು ಅನ್ನುವಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಮೊದಲಿಗೆ ಇದೊಂದು ಸಾಂವಿಧಾನಿಕ ಸಂಸ್ಥೆ. ಯಾಕೆಂದ್ರೆ ಸಂವಿಧಾನದಲ್ಲಿ ಇದರ ಬಗೆಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಲಾಗಿದೆ. ಸಂವಿಧಾನದ ಭಾಗ 15ರಲ್ಲಿ ಆರ್ಟಿಕಲ್ 324ರಿಂದ ಹಿಡಿದು 329ರವರೆಗೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಗಳನ್ನ, ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳಬಹುದಾಗುತ್ತೆ. ಎಲೆಕ್ಷನ್ ಕಮಿಷನರ್ ಅಮೆಂಡ್ಮೆಂಟ್ ಆಕ್ಟ್ 1989 ಅನ್ನುವಂಥದ್ದು, ಈ ಒಂದು ಕಮಿಷನ್ ಅನ್ನುವಂಥದ್ದು ಈ ಹಿಂದೆ ಕೇವಲ ಒನ್ ಎಲೆಕ್ಷನ್ ಕಮಿಷನರ್ ಅನ್ನ ಹೊಂದಿದ್ದಂಥ ಸಂಸ್ಥೆಯಾಗಿತ್ತು. ಇದನ್ನ ಮಲ್ಟಿ ಮೆಂಬರ್ ಬಾಡಿಯನ್ನಾಗಿ ಮಾಡಿದಂಥದ್ದು ಎಲೆಕ್ಷನ್ ಕಮಿಷನರ್ ಅಮೆಂಡ್ಮೆಂಟ್ ಆಕ್ಟ್ 1989 ಅನ್ನುವಂಥದ್ದು. ಇಲ್ಲಿ ಈ ಚೀಫ್ ಎಲೆಕ್ಷನ್ ಕಮಿಷನರ್ಸ್ನ ಟೆನ್ಯೂರ್ ಏನು ಅಂತ ಕೇಳಿದಾಗ, ಅವರ ಟೆನ್ಯೂರ್ ಅನ್ನುವಂಥದ್ದು ಫಿಕ್ಸ್ಡ್ ಟೆನ್ಯೂರ್ ಆಗಿರುತ್ತೆ. 6 ವರ್ಷದ ಅವಧಿಯವರೆಗೆ ಅಥವಾ ಅವರಿಗೆ 65 ವರ್ಷ ವಯಸ್ಸಾಗುವವರೆಗೆ. ಇದರಲ್ಲಿ ಯಾವುದು ಮುಂಚೆ ಆಗುತ್ತೋ, ವಿಚ್ ಎವರ್ ಈಸ್ ಅರ್ಲಿಯರ್, ಅಂತ ಒಂದು ಟೆನ್ಯೂರ್ ಅನ್ನ ಎಲೆಕ್ಷನ್ ಕಮಿಷನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಹೊಂದಿರ್ತಾರೆ. ಮತ್ತು ಈ ಚೀಫ್ ಎಲೆಕ್ಷನ್ ಕಮಿಷನರಿನ ರಿಮೂವಲ್ ಅನ್ನುವಂಥದ್ದು ಕೂಡ ಸುಪ್ರೀಂ ಕೋರ್ಟ್ ಜಡ್ಜಿನ ರಿಮೂವಲ್ ಪ್ರೋಸೆಸ್ ಏನಿರುತ್ತೆ ಅವರಿಗೆ ಸಿಮಿಲರ್ ಆಗಿ ಇರುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಹಾಗೇನೆ ಇವರ ಸ್ಯಾಲರಿ ವಿಚಾರದಲ್ಲಾಗಿರ್ಬೋದು, ಸ್ಟೇಟಸ್ನ ವಿಚಾರದಲ್ಲಿ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ಗೆ ಏನು ಸ್ಟೇಟಸ್ ಅನ್ನುವಂಥದ್ದು ಇರುತ್ತೆ, ಅವ್ರು ಏನು ಪರ್ಕ್ಸ್ಗಳನ್ನು ಎಂಜಾಯ್ ಮಾಡ್ತಾರೆ ಅದೇ ರೀತಿಯಾಗಿ ಇವರಿಗೂ ಕೂಡ ಇರುವಂಥದ್ದು. ಇನ್ನ ಈ ಎಲೆಕ್ಷನ್ ಕಮಿಷನಿನ ಸೆಕ್ರೆಟರಿಯೇಟ್ ಅನ್ನ ನಾವು ನವದೆಹಲಿಯಲ್ಲಿ ಕಾಣಬಹುದು ಅನ್ನುವಂಥದ್ದು ಕೂಡ ತಿಳಿದಿರಬೇಕಾಗತ್ತೆ. ಇದರ ಒಂದು ಫಂಕ್ಷನ್ಸ್ಗಳೇನು ಅಂತ ಅಂದಾಗ, ಎಲೆಕ್ಟ್ರಲ್ ರೋಲ್ಸ್ಗಳನ್ನು ಪ್ರಿಪೇರ್ ಮಾಡುವಂಥದ್ದು, ಎಪಿಕ್ ಕಾರ್ಡ್ ಅನ್ನ ಪ್ರಿಪೇರ್ ಮಾಡುವಂಥದ್ದು, ಮತ್ತು ಎಲೆಕ್ಷನ್ಸ್ಗಳ ಪೋಲಿಂಗ್ ಸ್ಟೇಷನ್ಸ್ಗಳು ಎಲ್ಲಿ ಇರಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡುವಂಥದ್ದಾಗಿರ್ಬೋದು, ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಎಲೆಕ್ಷನ್ ಸಿಂಬಲ್ಸ್ಗಳನ್ನ ಗ್ರಾಂಟ್ ಮಾಡುವಂಥದ್ದಾಗಿರ್ಬೋದು, ಹಾಗೇನೆ ಪೋಸ್ಟ್ ಎಲೆಕ್ಷನ್ ಡಿಸ್ಕ್ವಾಲಿಫಿಕೇಶನ್ ವಿಚಾರದಲ್ಲಿ ಅಡ್ವೈಸರಿ ಜೂರಿಸ್ಡಿಕ್ಷನ್ ಅನ್ನ ಕೂಡ ಈ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಹೊಂದಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನಿನ ಚೇರ್ಮನ್ ಅನ್ನ ಯಾರು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯಾಸ್ ಆರ್ ವ್ಯಾಲ್ಯೂ ಬಿಲೋ 1 ಇನ್ ಮಿಡ್ ಸೆಪ್ಟೆಂಬರ್ ಅನ್ನುವಂಥದ್ದು. ಸೆಪ್ಟೆಂಬರ್ನ ಮಧ್ಯದಲ್ಲಿ ಈಗ ನಾವೇನಿದ್ದೇವೆ, ಇಂಥ ಸಂದರ್ಭದಲ್ಲಿ ಆರ್ ವ್ಯಾಲ್ಯೂ ಅನ್ನುವಂಥದ್ದು 1ಕ್ಕಿಂತಲೂ ಕೂಡ ಕಡಿಮೆ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಹಾಗಾದ್ರೆ ಏನಿದು ಆರ್ ವ್ಯಾಲ್ಯೂ ಅನ್ನುವಂಥದ್ದು? ಆರ್ ವ್ಯಾಲ್ಯೂ ಅಂತ ಅಂದ್ರೆ ರಿಪ್ರೊಡಕ್ಟಿವ್ ವ್ಯಾಲ್ಯೂ ಅಂತ ಹೇಳಿ ಗುರುತಿಸುವಂಥದ್ದು. ಕೋವಿಡ್-19ನ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಕೋವಿಡ್-19 ಅನ್ನುವಂಥ ಕಾಯಿಲೆ ಅಥವಾ ಯಾವುದೇ ವೈರಸ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹರಡುತ್ತೆ ಅನ್ನುವಂಥದ್ದು ನಮಗೆ ತಿಳಿಬೇಕು ಅಂತ ಅಂದಾಗ, ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಅನ್ನುವಂಥವನು ಆವರೇಜ್ ಆಗಿ ಆವರೇಜ್ ಎಷ್ಟು ವ್ಯಕ್ತಿಗೆ ಈ ಕಾಯಿಲೆಯನ್ನ ತಗಲಿಸ್ತಾನೆ ಅನ್ನುವಂಥದ್ದು, ಅಂದ್ರೆ ಎಷ್ಟು ಎಫಿಷಿಯಂಟ್ ಆಗಿ ಈ ವೈರಸ್ ಅನ್ನುವಂಥದ್ದು ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗುರುತಿಸೋದ್ರಲ್ಲಿ ಈ ಆರ್ ವ್ಯಾಲ್ಯೂ ಅನ್ನುವಂಥದ್ದು ಬಹಳನೇ ಪಾತ್ರವನ್ನು ವಹಿಸುತ್ತೆ. ಈ ರಿಪ್ರೊಡಕ್ಷನ್ ನಂಬರ್ ಅನ್ನ ತಿಳಿಸುವಂಥದ್ದು ಈ ಆರ್ ವ್ಯಾಲ್ಯೂ ಆಗಿರುತ್ತೆ. ಆರ್ ವ್ಯಾಲ್ಯೂ ಅಂದ್ರೆ ಏನು ಅನ್ನುವಂಥದ್ದನ್ನ ನೇರವಾಗಿ UPSC ಪರೀಕ್ಷೆಯಲ್ಲಿ ಅಥವಾ KPSC ಪರೀಕ್ಷೆಯಲ್ಲಿ ಇನ್ಯಾವುದೇ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಹೆಲ್ತ್ ನ ವಿಚಾರಕ್ಕೆ ಮೈನ್ಸ್ ಉತ್ತರಗಳನ್ನ ಬರೆಯುವಾಗ ಕೂಡ ರಿಪ್ರೊಡಕ್ಟಿವ್ ವ್ಯಾಲ್ಯೂ ಅಂದ್ರೆ ಈಗ ಏನಾದ್ರೂ ನಾವು ಈ ಮೈನ್ಸ್ ಉತ್ತರಗಳನ್ನ ಬರೆಯೋದೇ ಆದ್ರೆ ಆರ್ ವ್ಯಾಲ್ಯೂ ಅನ್ನುವಂಥದ್ದು 1ಕ್ಕಿಂತಲೂ ಕೂಡ ಕಡಿಮೆ ಇದೆ ಅನ್ನುವಂಥ ಅಂಶ ನಮಗೆ ತಿಳಿದಿರಬೇಕಾಗುತ್ತೆ. ರಿಪ್ರೊಡಕ್ಟಿವ್ ನಂಬರ್ ಅನ್ನುವಂಥದ್ದು 1ಕ್ಕಿಂತಲೂ ಕೂಡ ಕಡಿಮೆ ಇದೆ ಅಂತ ಅಂದಾಗ ಒಬ್ಬ ಇನ್ಫೆಕ್ಟೆಡ್ ವ್ಯಕ್ತಿ
ತನ್ನಿಂದ ಇನ್ನ ಬೇರೊಬ್ಬರಿಗೆ ಏನು ಇನ್ಫೆಕ್ಟ್ ಮಾಡುವಂತ ಕೇಪಬಿಲಿಟಿ ಅಥವಾ ಸದ್ಯಕ್ಕೆ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಒಬ್ಬ ಹೆಚ್ಚು ಅಂದ್ರೂ ಕೂಡ ಇನ್ನೊಬ್ಬ ವ್ಯಕ್ತಿಗೆ ಇನ್ಫೆಕ್ಟ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಅಂದ್ರೆ ಈ ರೀತಿ ಆಗ್ತಾ ಹೋದಾಗ ಒಂದ್ಗಿಂತಲೂ ಕೂಡ ಕಡಿಮೆ ಇದೆ ಅಂತ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಈ ರೀತಿಯ ಕೇಸಸ್ಗಳ ಸಂಖ್ಯೆ ಅನ್ನುವಂಥದ್ದು ದಿನೇ ದಿನೇ ಕ್ಷೀಣಿಸ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಇದು ನಮಗೆ ತೋರಿಸ್ತಾ ಇದೆ. ಆರ್ ವ್ಯಾಲ್ಯೂ ಅಂತ ಅಂದ್ರೆ ರಿಪ್ರೊಡಕ್ಟಿವ್ ನಂಬರ್ ಅನ್ನುವಂಥದ್ದು ತಿಳಿದಿರ್ಬೇಕಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.